ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಜ್ಯೋತಿಷ್ಯದ ಬಗ್ಗೆ ನಾವು ಹೇಳುವಾಗ ಬಹಳಷ್ಟು ಜನ ನನಗೆ ಕಾಮೆಂಟ್ಸ್ ಮಾಡ್ತಿದ್ರು, ಸರ್ ನೀವು ಹೇಗೆ ಜಾತಕವನ್ನ ನೋಡ್ತೀರಾ ಅಂತ ಹೇಳಿ. ನೋಡಿ, ಒಂದು ಜಾತಕವನ್ನ ನೋಡೋದು ಅಂತಂದ್ರೆ ಮೊದಲನೇದಾಗಿ ನಿಮ್ಮ ಈಗ ಫಾರ್ ಎಕ್ಸಾಂಪಲ್ ಒಂದು ವಿವಾಹದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅವರ ಲಗ್ನ ಚಾರ್ಟ್ ಅನ್ನ ನೋಡ್ಬೇಕು, ನವಾಂಶ ಚಾರ್ಟ್ ಅನ್ನ ನೋಡ್ಬೇಕು, ಸಪ್ತಾಂಶವನ್ನ ನೋಡ್ಬೇಕು, ಗ್ರಹಗಳ ಟ್ರಾನ್ಸಿಟ್ ಅನ್ನ ನೋಡ್ಬೇಕಾಗತ್ತೆ. ಆಮೇಲೆ ಯಾವ ದಶೆ, ಅಂತರ್ದಶೆ, ದಶೆಗಳನ್ನು ನೋಡ್ಬೇಕು. ಜಮಿನಿ ಚರದಶೆನ ನಾನು ಅಪ್ಲೈ ಮಾಡ್ತೀನಿ, ಯೋಗಿನಿ ದಶೆಯನ್ನ ಅಪ್ಲೈ ಮಾಡ್ತೀನಿ. ಸೊ ಜ್ಯೋತಿಷ್ಯದಲ್ಲಿ ಒಂದು ಎಕ್ಸಾಕ್ಟ್ ಪ್ರೆಡಿಕ್ಷನ್ ಕೊಡ್ಬೇಕಾದ್ರೆ ಹಲವಾರು ತರದ ಸಿಸ್ಟಮ್ಗಳನ್ನ ನಾನು ಅಪ್ಲೈ ಮಾಡ್ತೀನಿ. ಜೊತೆಯಲ್ಲಿ ಹಸ್ತ ಸಾಮುದ್ರಿಕೆಯನ್ನು ಕೂಡ ನಾನು ಅಪ್ಲೈ ಮಾಡ್ತೀನಿ. ಇಲ್ಲಿರುವ ರೇಖೆಗಳನ್ನು ನಾಡಿ ಜ್ಯೋತಿಷದ ಪ್ರಕಾರವಾಗಿ ಅಪ್ಲೈ ಮಾಡ್ತೀನಿ. ಅಂದ್ರೆ ತುಂಬಾ ಜನಕ್ಕೆ ಬರ್ತ್ ಟೈಮ್ ಅಕ್ಯುರೇಟ್ ಆಗಿರಲ್ಲ. ಸೊ ಬರ್ತ್ ಟೈಮ್ ಸರಿ ಇಲ್ಲ ಅಂದಾಗ ಸುಮಾರು ಒಂದು ಅರ್ಧ ಗಂಟೆ 1 ಗಂಟೆ ವ್ಯತ್ಯಾಸ ಇದ್ರೆ ನಾನು ಬರ್ತ್ ಟೈಮ್ ರೆಕ್ಟಿಫೈ ಮಾಡ್ತೀನಿ. ಸೊ ಅವರ ಲಗ್ನ ಯಾವುದು ಅಂತ ಫಸ್ಟ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಲಗ್ನವನ್ನ ತಿದ್ದುತ್ತೀನಿ. ಸೊ ಆ ಲಗ್ನವನ್ನು ಕಂಡು ಹಿಡಿದು ಭವಿಷ್ಯವನ್ನ ಹೇಳ್ತೀನಿ. ಒಂದ್ ವೇಳೆ ಟೈಮ್ ಪರ್ಫೆಕ್ಟ್ ಆಗಿ ಸಿಕ್ತಿಲ್ಲ ಅಂದಾಗ ಹಸ್ತರೇಖೆಗಳನ್ನ ಹಾರೋಸ್ಕೋಪ್ಗೆ ಮ್ಯಾಚ್ ಮಾಡ್ತೀನಿ. ಆನಂತರ ಪ್ರಶ್ನೆ ಕೋಲನ್ನು ಉಪಯೋಗಿಸಿ ಬಹಳ ಈಸಿಯಾಗಿ ಸಲೀಸಾಗಿ ಪ್ರೆಡಿಕ್ಷನ್ಸ್ ನ ಕೊಡಬಹುದು. ಆದ್ರೆ ಇದಕ್ಕೆ ಸ್ವಲ್ಪ ಅನುಭವ ಬೇಕಾಗತ್ತೆ. ಈ ಮೆಥಡಾಲಜಿನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಅಪ್ಲೈ ಮಾಡಿದ್ದೀನಿ. ತುಂಬಾ ಜನಕ್ಕೆ ನಾನು ಪ್ರೆಡಿಕ್ಷನ್ಸ್ ನ ಕೊಟ್ಟಿದ್ದೀನಿ. ಜೀವನದ ಮೇಜರ್ ಇವೆಂಟ್ಸ್ ನ ಬಹಳ ಚೆನ್ನಾಗಿ ಹೇಳೋದು. ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಿ ನೋಡ್ಬೇಕಾಗತ್ತೆ. ಇದು ಬಂದು ನಾನು KN ರಾವ್ ಅವರ ಒಂದು ಸಿಸ್ಟಮ್ ನ ಜಾಸ್ತಿ ಫಾಲೋ ಮಾಡ್ತೀನಿ. ಜಮೀನ್ ಚರದಶೆದು ಅವರ ಕ್ಯಾಲ್ಕುಲೇಷನ್ ಫಾಲೋ ಮಾಡ್ತೀನಿ. ಸೊ ಎಕ್ಸಾಕ್ಟ್ ಪ್ರೆಡಿಕ್ಷನ್ಸ್ ಬರುತ್ತೆ. ಸೊ ಈ ಮಟ್ಟದಲ್ಲಿ ನಾವು ಹೇಳಿದೆ, ಸುಮ್ಮನೆ ಜನಗಳಿಗೆ ಯಾವುದೋ ಒಂದು ನ್ಯೂಮರಾಲಜಿಕಲ್ ರೆಮಿಡಿ, ಜೆಮ್ ಸ್ಟೋನ್ಸ್, ಕಾಸ್ಟ್ಲಿ ಪೂಜೆಗಳನ್ನ ಹೇಳೋದು, ಸೊ ಇದು ಋಷಿಗಳು ಹೇಳದೇ ಇರುವಂತ ಕಾಳಸರ್ಪ ದೋಷದ ಬಗ್ಗೆ, ಕುಜ ದೋಷದ ಬಗ್ಗೆ ಎಲ್ಲ ಎದುರಿಸೋದು, ಇದು ಯಾವುದು ಕೂಡ ಜ್ಯೋತಿಷ ಅಲ್ಲ. ಸೊ ಇದನ್ನೇ ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ. ಸೊ ನಿಜವಾದ ಜ್ಯೋತಿಷ ಆದವರು ಇದನ್ನ ಫಾಲೋ ಮಾಡಲ್ಲ. ಪರಾಶರ ಮಹರ್ಷಿ ಕೊಟ್ಟಿರುವಂತಹ ಸಿಂಪಲ್ ರೆಮಿಡೀಸ್ ನ ಹೇಳ್ತಾರೆ. ಹಾಗೇನೆ ಹಿಂದೆ ನಡೆದಿರುವ ಘಟನೆಗಳನ್ನು ಕೂಡ ಹೇಳಿ ಜಾತಕದ ಲಗ್ನವನ್ನು ತಿದ್ದಿ ಭವಿಷ್ಯವನ್ನು ಹೇಳ್ತಾರೆ. ಇಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸೊ ರಾಶಿ ಭವಿಷ್ಯವನ್ನ ಬಗ್ಗೆ ನಾವು ಮಾತಾಡೋದಕ್ಕೆ ಮುಂಚೆ ಈ ವಿಷಯಗಳ ಬಗ್ಗೆ ನಮಗೆ ಗಮನ ಇರಲಿ. ಸಿಂಹ ರಾಶಿ 2026 ಏಪ್ರಿಲ್ ತಿಂಗಳ 5ನೇ ತಾರೀಕು ನಂತರದ ವಾರ ಭವಿಷ್ಯದಲ್ಲಿ ಸಿಂಹ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನಾವು ನೋಡೋದಾದ್ರೆ, ರಾಶಿಯಲ್ಲಿ ಇರುವಂತಹ ಕೇತು ಗ್ರಹ, ಸಪ್ತಮದಲ್ಲಿರುವಂತಹ ರಾಹು ಗ್ರಹ, ಇದು ಬಂದು ವಿವಾಹವನ್ನ ಒಡೆಯುವಂತಹ ಕೆಲಸ, ಸಂಬಂಧವನ್ನ ಒಡೆಯುವಂತ ಕೆಲಸ, ಪ್ರೇಮಿಗಳನ್ನ ದೂರ ಮಾಡುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಪ್ರೇಮಿಗಳು ಇಷ್ಟಪಟ್ಟಂತವ್ರು ಯಾವ್ದೋ ಸಣ್ಣ ಪುಟ್ಟ ಕಾರಣಕ್ಕೆ ದೂರ ಆಗ್ಬಿಟ್ಟಿರ್ತಾರೆ. ಇಷ್ಟೊಂದು ಪ್ರೀತಿ ಇತ್ತಲ್ಲ ಅಂತಂದ್ರೆ ಅದ್ಯಾವ್ದು ಜ್ಞಾಪಕಗಳೇ ಅವ್ರಿಗೆ ಇರಲ್ಲ. ಆ ಸಿಚುವೇಶನ್ ಅಲ್ಲಿ ಪ್ಲಾನೆಟ್ಸ್ ನಮ್ಮ ಎಮೋಷನ್ಸ್ ನ ಹಿಡಿದಿರ್ತಾರೆ. ಬಹಳ ಶಕ್ತಿ ಬೇಕಾಗತ್ತೆ. ಹಾಗಾಗಿ ಹೇಳ್ತಾರೆ ಯೋಗಿಗಳಿಗೆ ಗ್ರಹಗಳ ಪರಿಣಾಮ ಆಗಲ್ಲ ಅಂತ. ಸೊ ಈ ಬಗೆಯಲ್ಲಿ ನಾವು ನೋಡೋದಾದ್ರೆ ವೈವಾಹಿಕ ಜೀವನದಲ್ಲಿ ಬರುವಂತ ಕಿರಿಗಳು ಕ್ಲಿಯರ್ ಆಗಿರೋದ್ರಿಂದ ಸಮಾಧಾನ ಚಿತ್ತತೆಯನ್ನ ಕಾಪಾಡ್ಕೊಳ್ಳಿ. ಅನವಶ್ಯಕವಾಗಿ ಜಗಳಗಳು, ಮಾತಿನ ಮೇಲೆ ನಿಗಾ ಇರಲಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಕಿರಿಕಿರಿಗಳನ್ನ ಜಗಳಗಳನ್ನ ಮಾಡ್ಕೋಬೇಡಿ. ವೈವಾಹಿಕ ಜೀವನದಲ್ಲಿ ಬಿರುಕುಗಳು ಕಾಣಿಸ್ಕೊಳ್ಳುತ್ತೆ, ಅದನ್ನ ಸರಿಪಡಿಸ್ಬೇಕು. ಅದನ್ನು ದೊಡ್ಡದಾಗಿ ಬಿಡಬಾರದು. ಆಮೇಲೆ ಅಷ್ಟಮದಲ್ಲಿರುವಂತಹ ಗ್ರಹಗಳು ನಿಮಗೆ ಪಿತ್ರಾರ್ಜಿತವಾಗಿ ಸೊತ್ತು ಬರುವಂತಹ ಸಾಧ್ಯತೆ. ಎಷ್ಟೋ ದಿನ ಆಗಿದೆ ನೀವು ಬಿಟ್ಟು, ಊರ್ ಬಿಟ್ಟು ತುಂಬಾ ವರ್ಷ ಆಯ್ತು ಸರ್ ಅಂತಾರೆ. ಪಿತ್ರಾರ್ಜಿತವಾಗಿ ನಿಮ್ಗೆ ಸೊತ್ತು ಬರ್ಬೋದು. ಪಿತ್ರಾರ್ಜಿತವಾಗಿ ಒಂದು ಸಹಾಯ ಸಿಗ್ಬೋದು. ನಿಮ್ಗೆ ಯಾವ್ದೋ ಒಂದು ವಿಲ್ಲು ಮುಖಾಂತರ, ಇಂದ್ರ ಮುಖಾಂತರ ನಿಮಗೆ ಹಣವೋ ಒಂದು ಆಸ್ತಿಯೋ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದು ಷಷ್ಠ್ಯಾಧಿಪತಿ 8ನೇ ಮನೇಲಿ ಇರೋದು ಕುಟುಂಬದಲ್ಲಿ ಯಾವುದೇ ಆಸ್ತಿ ಪಾಸ್ತಿ ಇದ್ರು ಈ ಸಂದರ್ಭದಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿರೋದು ಒಳ್ಳೆದು. ಡಿಸ್ಪ್ಯೂಟ್ಸ್ ಬರುತ್ತೆ, ಕಾನೂನಿನ ತೊಡಕುಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಇರಿ. 11ನೇ ಮನೆಯಲ್ಲಿರುವಂತಹ ಗುರುಗ್ರಹದಿಂದ ಲಾಭ, ವಿಶೇಷವಾಗಿ ಬಾಯಿ ಮಾತಿನ ಮೂಲಕ ಮಾಡುವಂತ ಬಿಸ್ನೆಸ್ ಗಳೇನಿರುತ್ತೆ, ರಿಯಲ್ ಎಸ್ಟೇಟ್ ತರ, ಟೀಚಿಂಗ್ ಪ್ರೊಫೆಷನ್ ಆಗಿರ್ಬೋದು, ಇವೆಲ್ಲರಲ್ಲಿ ಅತಿ ಹೆಚ್ಚಿನ ಲಾಭವನ್ನ ಈ ಸಿಂಹರಾಶಿಯವರು ಗಳಿಸ್ತಾರೆ. ಸಿಂಹರಾಶಿಯವರಿಗೆ ಅತಿ ಹೆಚ್ಚಿನ ಲಾಭ ಈ ಟೈಮ್ ಪೀರಿಯಡ್ ಇದೆ ಅಂತ ಹೇಳಬಹುದು. ಜೊತೆಯಲ್ಲಿ ಅಷ್ಟಮದಲ್ಲಿರುವಂತಹ ಗ್ರಹಗಳನ್ನ ನೋಡಿದ್ರೆ ವಿಶೇಷವಾಗಿ ಸಡನ್ ಆಗಿರುವಂತಹ ಬದಲಾವಣೆ ಕರಿಯರ್ ಅಲ್ಲಿ ನಾವು ನೋಡಬಹುದು. ಯಾಕೆಂದ್ರೆ ಅಷ್ಟಮದಲ್ಲಿ ಮತ್ತೆ ನವಮದಲ್ಲಿ ಇರುವಂತಹ ಶುಕ್ರ ಗ್ರಹ ಬಂದು ಕರಿಯರ್ ಅಲ್ಲಿ ಜಾಬ್ ಚೇಂಜ್ ಮಾಡ್ಕೋಬೇಕು ಅಂತಿದ್ರೆ ಬಹಳ ಒಳ್ಳೆಯ ಸಮಯ, ಚೇಂಜ್ ಮಾಡ್ಕೊಳ್ಳಿ. ಬಟ್ ಹೊಸ ಜಾಬ್ಗೆ ಟ್ರೈ ಮಾಡೋದು ಒಳ್ಳೆಯದಲ್ಲ. ದಶಮಾಧಿಪತಿ ಆಗಿರುವಂತಹ ಶುಕ್ರ ನವಮದಲ್ಲಿ ಇದ್ರೂ ಸಹ ಓನ್ಲಿ ಇಟ್ ಈಸ್ ರಿಲೇಟೆಡ್ ಟು ದ ಫಾರಿನ್ ಕಂಟ್ರೀಸ್. ವಿದೇಶದಲ್ಲಿ ಜಾಬ್ ಹುಡುಕ್ತಿದ್ರೆ ಮಾತ್ರ ನಿಮ್ಗೆ ಅನುಕೂಲ ಆಗ್ಬೋದು, ಬಿಟ್ರೆ ಬೇರೆ ತರ ಜಾಬ್ಗಳ ಅನುಕೂಲಗಳು ಆಗಲ್ಲ. ವೆಯ್ಟ್ ಮಾಡಿ. ಆಮೇಲೆ ಸಡನ್ ಚೇಂಜಸ್ ಇರುತ್ತೆ ಲೈಫ್ ಅಲ್ಲಿ. ಸಡನ್ ಗೇನ್ಸ್ ಇರಬಹುದು, ಸಡನ್ ಚೇಂಜಸ್, ಪೊಸಿಷನ್ ಚೇಂಜ್ ಆಗ್ಬೋದು, ಪ್ಲೇಸ್ ಚೇಂಜ್ ಆಗ್ಬೋದು, ನಾನಾ ತರದ ಬದಲಾವಣೆಗಳು ಈ ಒಂದು ಸಿಂಹರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಇದೆ. ಸಾಲದಿಂದ ಹೊರಗಡೆ ಬರೋದಕ್ಕೆ ಅನುಕೂಲ ಸಿಗತ್ತೆ.
ಧೈರ್ಯವಾಗಿರಿ. ಸಾಲದಿಂದ ಹೊರಗಡೆ ಬರಕ್ ಆಗ್ತಿಲ್ಲ ಸರ್, ನನಗೆ ಕಷ್ಟ ಆಗ್ತಿದೆ ಅಂತ ಹೇಳೋರಿಗೆ ಸಾಲದಿಂದ ನೀವು ಹೊರಗಡೆ ಖಂಡಿತವಾಗ್ಲು ಬರ್ತೀರಾ. ಇಷ್ಟು ವಿಚಾರಗಳು ಸಿಂಹ ರಾಶಿಯವರಿಗೆ ಸಂಬಂಧಪಟ್ಟಿದ್ದು.